ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಯಾವ ಜೀವಿ ನೀರಿನಲ್ಲಿ ವಾಸಿಸುತ್ತದೆ ಆದರೆ ನೀರು ಕುಡಿಯುವುದಿಲ್ಲ? ಆಪ್ಷನ್ ಎ ಕಪ್ಪೆ, ಬಿ ಮೀನು, ಸಿ ಆಮೆ, ಡಿ ಬಾತುಕೋಳಿ. ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪೆ. ಕಪ್ಪೆ ನೀರಿನಲ್ಲಿ ವಾಸಿಸುತ್ತದೆ ಆದರೆ ನೀರು ಕುಡಿಯುವುದಿಲ್ಲ. ಯಾವ ಹಣ್ಣು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಬ್ಲೂಬೆರ್ರಿ, ಬಿ ಮಾವಿನ ಹಣ್ಣು, ಸಿ ಸೇಬು, ಡಿ ಪಪ್ಪಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಬ್ಲೂಬೆರ್ರಿ. ಬ್ಲೂಬೆರ್ರಿ ಹಣ್ಣು ರಕ್ತದಲ್ಲಿನ ಸಕ್ಕರೆಯನ್ನು ತಕ್ಷಣವೇ ಕಡಿಮೆ ಮಾಡುತ್ತದೆ. ವಿಶ್ವದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಬಿ ಜಪಾನ್, ಸಿ ಚೀನಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ. ವಿಶ್ವದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ದೇಶ ರಷ್ಯಾ. ಆಯಾಸ ದೂರವಾಗಲು ಯಾವ ಹಣ್ಣು ತಿನ್ನಬೇಕು? ಆಪ್ಷನ್ ಎ ದ್ರಾಕ್ಷಿ, ಬಿ ಸೇಬು, ಸಿ ದಾಳಿಂಬೆ, ಡಿ ಪಪ್ಪಾಯ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ. ಆಯಾಸ ದೂರವಾಗಲು ದಾಳಿಂಬೆ ತಿನ್ನಬೇಕು. ಡಯಾಬಿಟಿಸ್ ಇರುವವರು ಮಾಂಸಕ್ಕಿಂತ ಯಾವುದನ್ನು ತಿನ್ನುವುದು ಒಳ್ಳೆಯದು? ಆಪ್ಷನ್ ಎ ಮೊಟ್ಟೆ, ಬಿ ಸೋಯಾ, ಸಿ ಸಿಗಡಿ, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮೀನಿನಲ್ಲಿ ವಿಟಮಿನ್ ಡಿ ಮತ್ತು ವಿಟಮಿನ್ ಇ, ಒಮೆಗಾ 3 ಕೊಬ್ಬಿನ ಆಮ್ಲಗಳು ಮತ್ತು ಪ್ರೋಟೀನ್ ಇರುತ್ತದೆ. ಈ ಪೋಷಕಾಂಶಗಳು ರಕ್ತದಲ್ಲಿನ ಇನ್ಸುಲಿನ್ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಅದರಲ್ಲೂ ಮುಖ್ಯವಾಗಿ ಬಂಗುಡೆ ಮೀನಿನಲ್ಲಿ ಪ್ರೋಟೀನ್ ಅಧಿಕವಾಗಿದ್ದು ಒಮೆಗಾ 3 ಕೊಬ್ಬಿನ ಆಮ್ಲಗಳು ಸಮೃದ್ಧವಾಗಿದ್ದು ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯದಲ್ಲಿರುವ ಮಧುಮೇಹಿಗಳು ನಿಯಮಿತವಾಗಿ ಈ ಮೀನನ್ನು ಸೇವಿಸಬಹುದು. ಹಾಗೆಯೇ ಸಿಗಡಿ ಸೇವಿಸುವುದು ಕೂಡ ಒಳ್ಳೆಯದು. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸೆಲೆನಿಯಂ, ಕಬ್ಬಿಣ, ನಿಯಾಸಿನ್ ಮತ್ತು ಅಯೋಡಿನ್, ರಂಜಕ ಮತ್ತು ಮೆಗ್ನೀಷಿಯಂ ಹೆಚ್ಚಿನ ಕ್ಯಾಲೋರಿಗಳು ಅದರ ಸ್ನಾಯು ನಿರ್ಮಾಣ ಪ್ರೋಟೀನ್ ಅಂಶದಿಂದ ಬರುತ್ತದೆ. ವಿಶ್ವದ ಅತ್ಯಂತ ಹಳೆಯ ಹಿಂದೂ ದೇವಾಲಯ ಯಾವುದು? ಆಪ್ಷನ್ ಎ ಮುರುಡೇಶ್ವರ, ಬಿ ಅಮರನಾಥ, ಸಿ ರಾಮೇಶ್ವರಂ, ಡಿ ಕಾಶಿ ವಿಶ್ವನಾಥ. ಸರಿಯಾದ ಉತ್ತರ ಆಪ್ಷನ್ ಎ ಮುರುಡೇಶ್ವರ. ವಿಶ್ವದ ಅತ್ಯಂತ ಹಳೆಯ ಹಿಂದೂ ದೇವಾಲಯ ಮುರುಡೇಶ್ವರ. ಪೆಟ್ರೋಲ್ ಪಂಪ್ನಲ್ಲಿ ಯಾವ ರೀತಿಯ ಬಟ್ಟೆಗಳನ್ನು ಧರಿಸಬಾರದು? ಆಪ್ಷನ್ ಎ ಪಾಲಿಸ್ಟರ್, ಬಿ ಸಿಂಥೆಟಿಕ್, ಸಿ ಹತ್ತಿ, ಡಿ ರೇಷ್ಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಥೆಟಿಕ್. ಪೆಟ್ರೋಲ್ ಪಂಪ್ನಲ್ಲಿ ಸಿಂಥೆಟಿಕ್ ಬಟ್ಟೆಗಳನ್ನು ಧರಿಸಬಾರದು. ಭೂಮಿಯಿಂದ ಸೂರ್ಯ ದೂರ ಇರುವ ದಿನಾಂಕ ಯಾವುದು? ಆಪ್ಷನ್ ಎ ಜುಲೈ 4, ಬಿ ಜುಲೈ 10, ಸಿ ಜುಲೈ 20, ಡಿ ಮಾರ್ಚ್ 10. ಸರಿಯಾದ ಉತ್ತರ ಆಪ್ಷನ್ ಎ ಜುಲೈ 4. ಭೂಮಿಯಿಂದ ಸೂರ್ಯ ಜುಲೈ 4 ರಂದು ದೂರ ಇರುತ್ತದೆ. ಕಡಿಮೆ ಜೀವಿತಾವಧಿಯನ್ನು ಹೊಂದಿರುವ ಜೀವಿ ಯಾವುದು? ಆಪ್ಷನ್ ಎ ಇರುವೆ, ಬಿ ಡ್ರ್ಯಾಗನ್ ಫ್ಲೈ, ಸಿ ಸೊಳ್ಳೆ, ಡಿ ಇಲಿ.
ಸರಿಯಾದ ಉತ್ತರ ಆಪ್ಷನ್ ಸಿ ಸೊಳ್ಳೆ. ಸೊಳ್ಳೆ ಭೂಮಿಯ ಮೇಲಿನ ಅತ್ಯಂತ ಕ್ರಿಯ ಜೀವಿ. ಸೊಳ್ಳೆಯ ಜೀವಿತಾವಧಿ ಕೇವಲ 24 ಗಂಟೆ ಮಾತ್ರ. ಸೊಳ್ಳೆಗಳನ್ನು ಅಲ್ಪಾವಧಿಯ ಜೀವಿತಾವಧಿ ಎಂದು, ಒಂದು ದಿನದ ದೋಷಗಳು ಎಂದು ಕರೆಯಲಾಗುತ್ತದೆ. ಸೊಳ್ಳೆಗಳ ನಂತರ ಡ್ರ್ಯಾಗನ್ ಫ್ಲೈ ಅನ್ನು ಕಡಿಮೆ ಜೀವಿತಾವಧಿಯನ್ನು ಹೊಂದಿರುವ ಜೀವಿ ಎನ್ನಲಾಗುತ್ತದೆ. ಸಾಮಾನ್ಯವಾಗಿ ಇದು ಹಲವು ಬಣ್ಣಗಳಲ್ಲಿ ಕಂಡುಬರುತ್ತದೆ. ಇದು ಗರಿಷ್ಠ 4 ತಿಂಗಳುಗಳವರೆಗೆ ಮಾತ್ರ ಜೀವಂತವಾಗಿರುತ್ತದೆ. ಹೆಚ್ಚು ಎಗ್ ಪಪ್ಸ್ ತಿಂದರೆ ಏನಾಗುತ್ತದೆ? ಆಪ್ಷನ್ ಸಿ ಹೃದಯ ಸಮಸ್ಯೆ, ಬಿ ದಪ್ಪ ಆಗುತ್ತಾರೆ, ಸಿ ಕಿಡ್ನಿ ಸಮಸ್ಯೆ, ಡಿ ಹೈ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ. ಹೆಚ್ಚು ಎಗ್ ಪಪ್ಸ್ ತಿಂದರೆ ಹೃದಯ ಸಮಸ್ಯೆ ಬರುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಸಾವಿರಾರು. ಹಿಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.